ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today's classes. Today we will discuss another topic, that is angle plate and its types. Angle plate ಹಾಗೂ ಅದರ ಬಗೆಗಳ ಬಗ್ಗೆ ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson, you shall be able to state the constructional features of angle plate. Angle plate ಅಂದ್ರೆ ಏನು, angle plate ನ ಕನ್ಸ್ಟ್ರಕ್ಷನಲ್ ಫೀಚರ್ಸ್ ಹೇಗಿದೆ, and name the different types of angle plates. ಯಾವ್ಯಾವ ಥರದ angle plates ಇದೆ, and state the uses of different types of angle plates. ಪ್ರತಿ ಬಗೆಯ angle plate ಅನ್ನು ಉಪಯೋಗ ಏನು. State the grades of angle plate. Angle plate ನ ಗ್ರೇಡ್ಸ್ ಯಾವ್ಯಾವ್ದಿದೆ, how to specify the angle plates. ಇಷ್ಟು ವಿಷಯಗಳನ್ನು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. Now let us come to what is angle plate. So this is angle plate. ಏನು ಈ ಚಿತ್ರದಲ್ಲಿ ಕಾಣ್ತಾ ಇದ್ರೆ ಮಕ್ಕಳೇ, ಇದನ್ನು ನಾವೇನಂತ ಕರಿತೀವಿ, ಆಂಗಲ್ ಪ್ಲೇಟ್ ಅಂತ ಕರಿತೀವಿ. ಅಂದರೆ ಆಂಗಲ್ ಪ್ಲೇಟ್ ಇಸ್ ಎ ಡಿವೈಸ್. ಆಂಗಲ್ ಪ್ಲೇಟ್ ಇಸ್ ಎ ಡಿವೈಸ್ which is used to support the jaw. Which is used to what? To support the jaw. ಜಾಬ್ ಅನ್ನು ಸಪೋರ್ಟ್ ಮಾಡಲಿಕ್ಕೆ ಆಂಗಲ್ ಪ್ಲೇಟ್ ಅನ್ನು ಯೂಸ್ ಮಾಡ್ತೀವಿ. To provide a vertical or angular plane for marking. ಮಾರ್ಕಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಜಾಬನ್ನು ವರ್ಟಿಕಲ್ ಆಗಿ, ಲಂಬವಾಗಿ ಅಥವಾ ಯಾವುದೇ ಆಂಗುಲರ್ ಕೋನವಾಗಿ ನಾವು ಜಾಬನ್ನು ಸಪೋರ್ಟ್ ಮಾಡೋದಕ್ಕೆ ಈ ಒಂದು ಆಂಗಲ್ ಪ್ಲೇಟನ್ನು ಬಳಸ್ತೀವಿ. ಅಂದರೆ ಮಕ್ಕಳೇ, ಆಂಗಲ್ ಪ್ಲೇಟ್ ಇಸ್ ಎ ಡಿವೈಸ್ used to support the jaw to provide a vertical or angular plane for marking. This angle plate is made up of cast iron or cast steel. ಈ ಆಂಗಲ್ ಪ್ಲೇಟ್ ಅನ್ನು ಸಾಮಾನ್ಯವಾಗಿ ಕ್ಯಾಸ್ಟ್ ಐರನ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಮಾಡಿರ್ತಾರೆ. ಹಾಗೂ ಎಲ್ಲ ಸೈಡ್ಸು, ಫೇಸಸ್ಸು, ಎಡ್ಜಸ್ಸು ಅಕ್ಯುರೇಟ್ ಆಗಿ ಏನು ಮಾಡಿರ್ತಾರೆ, ಮೆಷಿನ್ ಮಾಡಿರ್ತಾರೆ ಟು ಅನ್ ಆಂಗಲ್ ಆಫ್ 90 ಡಿಗ್ರಿ. ಎಲ್ಲ ಎಡ್ಜಸ್ಸು ಕೂಡ ಸ್ಕ್ವೇರ್ ಆಗಿರುತ್ತೆ, ಎಲ್ಲ ಎಡ್ಜಸ್ಸು ಕೂಡ ಫ್ಲಾಟ್ ಆಗಿರುತ್ತೆ. ಪಕ್ಕ 90 ಡಿಗ್ರಿ ಲಂಬವಾಗಿ ಪ್ರತಿಯೊಂದನ್ನು ಅಕ್ಯುರೇಟ್ ಆಗಿ ಮೆಷಿನ್ ಮಾಡಿರ್ತಾರೆ. ಆಂಗಲ್ ಪ್ಲೇಟನ್ನು ಕ್ಯಾಸ್ಟ್ ಐರನ್ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರ್ತಾರೆ. ನೋಡಿ, ಇನ್ನು ಆಂಗಲ್ ಪ್ಲೇಟ್ನ ಭಾಗವನ್ನು ನೋಡೋದಾದ್ರೆ ಮಕ್ಕಳೇ, ಏನೇನು ಪಾರ್ಟ್ಸನ್ನು ನಾವಿಲ್ಲಿ ಕಾಣ್ಬೋದು ಅಂದರೆ, ಒಂದು ಲಾಂಗಿಟ್ಯೂಡಿನಲ್ ಹೆಡ್ಜ್ ಅಂತ ಕರಿತೀವಿ ಈ ಮೇಲ್ಭಾಗವನ್ನು. ಈ ಏನು ಮೇಲ್ಭಾಗ ನಾನು ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ, ಇದನ್ನು ಲಾಂಗಿಟ್ಯೂಡಿನಲ್ ಹೆಡ್ಜ್. 2 ರಿಬ್ಸನ್ನು ಕೊಟ್ಟಿದ್ದಾರೆ, ಯಾತಕ್ಕೆ ಅಂತ ಹೇಳ್ತೀನಿ ನಾನು. ಇನ್ನೊಂದು ಇಂಟೀರಿಯರ್ ಫೇಸ್, ಇದೆಲ್ಲ ಇಂಟೀರಿಯರ್ ಫೇಸು. ಇಲ್ಲಿ ಲೆಂತ್ ಇದೆ, ಇದನ್ನು ಬ್ರೆಡ್ತ್, ಇದು ಹೈಟ್, ಉದ್ದ ಅಗಲ ಎತ್ತರ ಇದೆ. ಇದು ಎಡ್ಜ್ ಅಥವಾ ಎಂಡ್ ಫೇಸ್ ಅಂತ ಕರಿತೀವಿ. ನೋಡಿ, ಈ ಆಂಗಲ್ ಪ್ಲೇಟ್ನಲ್ಲಿ ಫುಲ್ ಸಾಲಿಡ್ ಇದೆ, ಇದರಲ್ಲಿ ಹೋಲ್ಸನ್ನು ಕೊಟ್ಟಿದ್ದಾನೆ, ಸ್ಲಾಟ್ಸನ್ನು ಕೊಟ್ಟಿದ್ದಾನೆ. ಯಾತಕ್ಕೆ ಅಂತ ಮುಂದಿನ ಸ್ಲೈಡ್ನಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾವು ಲೆಟ್ ಅಸ್ ಕಮ್. ಆಂಗಲ್ ಪ್ಲೇಟ್ ಅಂದರೆ ಗೊತ್ತಾಯಿತು, ಇಟ್ ಈಸ್ ಎ ಡಿವೈಸ್ which is used for supporting the jaw for vertical or angular plane while marking. Now, constructional features of angle plate. Angle plate ನ ರಚನೆ ಯಾವ ರೀತಿ ಇರುತ್ತೆ. Angle plates have a 2 plane surface meshing perfectly flat and right angles. ಆಂಗಲ್ ಪ್ಲೇಟು ನಿಮಗೆ ಎಲ್ಲ ಸೇಪ್ನಲ್ಲಿ ಇರುತ್ತೆ. ಅದರಲ್ಲಿ 2 ಮೆಷಿನ್ಡ್ ಫ್ಲ್ಯಾಟ್, ಪರ್ಫೆಕ್ಟ್ಲಿ ಫ್ಲ್ಯಾಟ್ ಮೆಷಿನ್ಡ್ ಆಗಿರ್ತಕ್ಕಂಥ 2 ಪ್ಲೇನ್ ಸರ್ಫೇಸ್ ಇದೆ. ನೋಡಿ, ಈ ಭಾಗ ಒಂದು ಹಿಂದೆ ದೊಡ್ಡದಿದೆಯಲ್ಲ, ಅದೊಂದು ಮತ್ತು ಕೆಳಭಾಗ ಒಂದು. ಪಕ್ಕಾದಷ್ಟು 90 ಡಿಗ್ರಿ ಇರುತ್ತೆ, ರೈಟ್ ಆ್ಯಂಗಲ್ ಇರುತ್ತೆ. ಜನರಲಿ ದಿಸ್ ಆರ್ ಮೇಡ್ ಆಫ್, ಆಲ್ರೆಡಿ ಐ ಟೋಲ್ಡ್, closely grind cast iron, CI, cast iron, or it is made out of steel. The edges like this edges and the ends are also machined square. ಎಲ್ಲ edges ಅನ್ನ ಪಕ್ಕ ಮೆಷಿನ್ ಅಕ್ಯುರೇಟ್ ಆಗಿ ಮಾಡಿರ್ತಾರೆ, ಮೆಷಿನ್ ಮಾಡಿರ್ತಾರೆ. They have a ribs on the unmachined part. ನಾನು ಹೇಳಿದಲ್ಲಿ ರಿಬ್ಸ್ ಅಂತ ತೋರಿಸ್ತೇನೆ, ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ದಿಸ್ ಇಸ್ ದ ರಿಬ್. ಇದು ಅನ್ಮೆಷಿನ್ ಪಾರ್ಟ್. ಈ ಕಡೆ ಮೆಷಿನ್ಡ್ ಆಗಿರಲ್ಲ, ಆ ಭಾಗದಲ್ಲಿ
ಮೆಷಿನ್ ಆಗಿರುತ್ತೆ. ಯಾತಕ್ಕೆ ರಿಪ್ಸನ್ನು ಕೊಟ್ಟಿದ್ದಾರೆ ಅಂದರೆ ಗುಡ್ ರಿಜಿಡಿಟಿ ಅಂಡ್ ಪ್ರಿವೆಂಟ್ ಡಿಸ್ಟಾರಿಷನ್ ಅಂತ ಕರಿತೀವಿ. ಆ್ಯಂಗಲ್ ಪ್ಲೇಟ್ ಇದು ಎಲ್ ಸೇಪಲ್ಲಿರೋದ್ರಿಂದ ಅದರ ರಿಜಿಡಿಟಿ ಮತ್ತು ಯಾವುದೇ ರೀತಿಯಾದಂಥ ಡಿಸ್ಟಾರಿಷನ್ ಅಂದರೆ ಅಲುಗಾಡುವಿಕೆ ಅಂತ ಕರಿತೀವಿ ಅಥವಾ ಹಿಗ್ತಕ್ಕಂಥದ್ದು ಕುಗ್ತಕ್ಕಂಥದ್ದು ಆಗೋದನ್ನು ಅವಾಯ್ಡ್ ಮಾಡಲಿಕ್ಕೆ ಒಂದು ರಿಜಿಡಿಟಿಗೋಸ್ಕರ ಈ ರಿಬ್ಸನ್ನು ಏನು ಮಾಡಿದ್ದಾರೆ, ಪ್ರೊವೈಡ್ ಮಾಡಿದ್ದಾರೆ. ರಿಬ್ಸ್ ಅಂತ ಯಾಕೆ ಕೇಳ್ತಾನೆ? ಸೊ ರಿಬ್ಸ್ ಆರ್ ಪ್ರೊವೈಡೆಡ್ ಫಾರ್ ಎ ಗುಡ್ ರಿಜಿಡಿಟಿ ಅಂಡ್ ಟು ಪ್ರಿವೆಂಟ್ ಡಿಸ್ಟಾರಿಷನ್. ಅರ್ಥ ಆಯ್ತಲ್ಲ? ಆ್ಯಂಗಲ್ ಪ್ಲೇಟ್ ಯಾವ ರೀತಿ ಇರುತ್ತೆ ನೋಡಿದ್ರಿ. ಇನ್ನು ಯಾವ್ಯಾವ ಆ್ಯಂಗಲ್ ಪ್ಲೇಟು ಯಾವ್ಯಾವ ರೀತಿ ಇರ್ತದೆ ನೋಡ್ತಾ ಹೋಗೋಣ. ಟೈಪ್ಸ್ ಆಫ್ ಆ್ಯಂಗಲ್ ಪ್ಲೇಟ್. ಎಷ್ಟು ಥರದ ಆ್ಯಂಗಲ್ ಪ್ಲೇಟ್? ಸಾಲಿಡ್ ಆ್ಯಂಗಲ್ ಪ್ಲೇಟ್, ಸ್ಲಾಟೆಡ್ ಆ್ಯಂಗಲ್ ಪ್ಲೇಟ್, ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್, ಬಾಕ್ಸ್ ಆ್ಯಂಗಲ್ ಪ್ಲೇಟ್. ನೋಡಿ ಎಷ್ಟು ಥರ ಇದೆ, 4 ಥರ ಆ್ಯಂಗಲ್ ಪ್ಲೇಟ್. ಒಂದು ಸಾಲಿಡ್, ಇನ್ನೊಂದು ಸ್ಲಾಟೆಡ್, ಇನ್ನೊಂದು ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್, ಇನ್ನೊಂದು ಬಾಕ್ಸ್ ಆ್ಯಂಗಲ್ ಪ್ಲೇಟ್. ರೈಟ್, ನಾವು ಲೆಟ್ ಅಸ್ ಕಮ್ ಟು ದಿ ಸಾಲಿಡ್ ಆ್ಯಂಗಲ್ ಪ್ಲೇಟ್. ನೋಡಿ ಇದು ಸಾಲಿಡ್ ಪಾರ್ಟ್. ಸೊ ದಿಸ್ ಆ್ಯಂಗಲ್ ಪ್ಲೇಟ್ ಇಸ್ ಮೋಸ್ಟ್ ಕಾಮನ್. ಸಾಮಾನ್ಯವಾಗಿ ಈ ಒಂದು ಆ್ಯಂಗಲ್ ಪ್ಲೇಟನ್ನು ನೀವು ವರ್ಕ್ಶಾಪ್ನಲ್ಲಿ ಈಗಾಗಲೇ ತೋರಿಸಿದ್ದೀನಿ ನಿಮಗೆ. ಈ ರೀತಿಯಾದಂಥ ಒಂದು ಆ್ಯಂಗಲ್ ಪ್ಲೇಟು ನಾವು ಯೂಸ್ ಮಾಡ್ತೀವಿ. ಇಟ್ ಹ್ಯಾಸ್ ದ 2 ಪ್ಲೇನ್ ಸರ್ಫೇಸ್. ಈ ಭಾಗದಲ್ಲಿ ಒಂದು ಪ್ಲೇನ್ ಸರ್ಫೇಸ್, ಕೆಳಭಾಗದಲ್ಲಿ ಒಂದು ಪ್ಲೇನ್ ಸರ್ಫೇಸ್, perfectly machined at 90 degree to each other. That means 90 degree ಇರುತ್ತೆ, ರೈಟ್ ಆ್ಯಂಗಲ್ ಇರುತ್ತೆ. Such angle plates are suitable for supporting workpiece during layout work, ಅಂದರೆ ಮಾರ್ಕಿಂಗ್ ವರ್ಕ್. ಆಗಲೇ ಹೇಳಿದ್ನಲ್ಲ ನಾನು, ಆ್ಯಂಗಲ್ ಪ್ಲೇಟ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ಡ್ ಫಾರ್ ಸಪೋರ್ಟಿಂಗ್ ದ ಜಾಬ್ ವೈಲ್ ಮಾರ್ಕಿಂಗ್. ಆಯಿತಾ? ಈ ಥರದಲ್ಲಿ ಸಾಮಾನ್ಯವಾಗಿ ನಾವು ವರ್ಕ್ ಪೀಸನ್ನು ಸಪೋರ್ಟ್ ಮಾಡಿ ಮಾರ್ಕ್ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ ಸಾಲಿಡ್ ಆ್ಯಂಗಲ್ ಪ್ಲೇಟ್. ದೇ ಆರ್ ಕಂಪರೇಟಿವ್ಲಿ ಸ್ಮಾಲ್ ಇನ್ ಸೈಜ್. ಇದು ಬೇರೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಸೈಜಸ್ನಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ. ಸೈಜಸ್ ಬಂದಾಗ ಅದರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಇನ್ನು ಎರಡನೇದು ಸ್ಲಾಟೆಡ್ ಆ್ಯಂಗಲ್ ಪ್ಲೇಟ್ ಅಂತ ಬಳಸ್ತೀವಿ. ಸೊ ದಿಸ್ ಈಸ್ ಸ್ಲಾಟೆಡ್ ಆ್ಯಂಗಲ್ ಪ್ಲೇಟ್ಸ್. ಮೊದಲನೇ ಚಿತ್ರದಲ್ಲಿ ನಾನು ತೋರಿಸ್ತೆ ನೋಡಿ, ಸ್ಲಾಟ್ ಇರುತ್ತೆ ಅಂತ ಹೇಳಿದೆ, ಹೋಲ್ಸ್ ಅಂಡ್ ಸ್ಲಾಟ್ಸ್ ಇರುತ್ತೆ ಅಂತ. So these slotted angle plate, why slots are provided? ಕೇಳ್ತಾನೆ ನಿಮಗೆ. Slots are provided to clamp the workpiece and reduce the weight. ನೋಡಿ, ಮುಖ್ಯವಾಗಿ ಈ ಹೋಲ್ಸನ್ನು ಮಾಡಿರ್ತಕ್ಕಂಥದ್ದು ಆ್ಯಂಗಲ್ ಪ್ಲೇಟ್ಗೆ ವರ್ಕ್ ಪೀಸನ್ನು ಅಂದರೆ ನಿಮ್ಮ ಜಾಬನ್ನು ಕ್ಲ್ಯಾಂಪ್ ಮಾಡೋ ಉದ್ದೇಶದಿಂದ ನಟ್ಟು ಬೋಲ್ಟನ್ನು ಹಾಕಿ ಕ್ಲ್ಯಾಂಪ್ ಮಾಡೋದಕ್ಕೋಸ್ಕರ ಇಲ್ಲಿ ಹೋಲ್ಸನ್ನು ಮಾಡಿದ್ದಾನೆ. ಆ್ಯಂಡ್ ಆಲ್ಸೋ ಇದರದ್ದು ವೆಯ್ಟು ಕೂಡ ನಾವೇನು ಮಾಡ್ಬೋದು, ರೆಡ್ಯೂಸನ್ನು ಮಾಡ್ಬೋದು. ಬಟ್ ಪರ್ಟಿಕ್ಯುಲರ್ಲಿ ದ ಹೋಲ್ಸ್ ಅಂಡ್ ಸ್ಲಾಟ್ಸ್ ಆರ್ ಮೇಡ್ ಟು ಕ್ಲ್ಯಾಂಪ್ ದ ವರ್ಕ್ ಪೀಸ್ ವಿತ್ ನಟ್ ಅಂಡ್ ಬೋಲ್ಟ್. ಇಟ್ ಈಸ್ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ, ಕೇಳ್ತಾರೆ ಎಕ್ಸಾಮ್ನಲ್ಲಿ. ಇಟ್ ಈಸ್ ಕಾರ್ಪೊರೇಟ್ಲಿ ಬಿಗ್ ಟು ಸಾಲಿಡ್ ಆ್ಯಂಗಲ್ ಪ್ಲೇಟ್. ಸೊ ಇದು ಸಾಲಿಡ್ ಆ್ಯಂಗಲ್ ಪ್ಲೇಟ್ಗಿಂತ ಸ್ವಲ್ಪ ದೊಡ್ಡದಾಗಿ ಇರುತ್ತೆ. ಯಾವುದು? ಸ್ಲಾಟೆಡ್ ಆ್ಯಂಗಲ್ ಪ್ಲೇಟ್. ಇನ್ ಸಮ್ಟೈಮ್ಸ್ ಲಾಂಗ್ ಸ್ಲಾಟ್ಸ್ ಆರ್ ಮೇಡ್ ಟು ಫಿಕ್ಸ್ ದ ಜಾಬ್ಸ್ ವಿತ್ ಬೋಲ್ಟ್ ಆ್ಯಂಡ್ ನಟ್ಸ್. ಕೆಲವು ಆ್ಯಂಗಲ್ ಪ್ಲೇಟ್ಸ್ನಲ್ಲಿ ಉದ್ದ ಸ್ಲಾಟ್ಸನ್ನು ಕೊಟ್ಟಿದ್ದಾನೆ. ಅದು ಯಾತಕ್ಕೆ? ದಟ್ ಮೀನ್ಸ್ ವಿಚ್ ಈಸ್ ಯೂಸ್ ಟು ಫಿಕ್ಸ್ ದ ಜಾಬ್ ವಿತ್ ಬೋಲ್ಟ್ ಆ್ಯಂಡ್ ನಟ್ಸ್ ಅನ್ನು ಯೂಸ್ ಮಾಡಿ. This type can be tilted 90 degree along with the work for marking or machines. ನೋಡಿ, ಈ ಥರದ ಒಂದು ಆ್ಯಂಗಲ್ ಪ್ಲೇಟ್ನಲ್ಲಿ ನೀವು 90 ಡಿಗ್ರಿಗೆ ವರ್ಕ್ ಜೊತೆಯಲ್ಲಿ ವರ್ಕನ್ನು ಅಲ್ಲಿ ಕ್ಲ್ಯಾಂಪ್ ಮಾಡೋದ್ರಿಂದ ತಿರುಗಿಸ್ಕೋಬೋದು, ಟಿಲ್ಟ್ ಮಾಡ್ಬೋದು ಮಾರ್ಕಿಂಗ್ ಮಾಡುವಾಗ ಅಥವಾ ಮೆಷಿನ್ ಮೇಲೆ ಸೆಟ್ ಮಾಡುವಂಥ ಸಂದರ್ಭದಲ್ಲಿ. ಸ್ಲಾಟೆಡ್ ಆ್ಯಂಗಲ್ ಪ್ಲೇಟ್ ನೋಡಿ, ದೊಡ್ಡ ಸ್ಲಾಟ್ಸ್ ಇದೆ ನೋಡಿ. ಈ ರೀತಿ ಜಾಬನ್ನು ಏನು ಮಾಡಿದ್ದಾರೆ, ಇಲ್ಲಿ ಸಿ ಕ್ಲ್ಯಾಂಪನ್ನು ಹಾಕಿ ಕ್ಲ್ಯಾಂಪನ್ನು ಮಾಡಿದ್ದಾರೆ. ಸೊ ದಿಸ್ ಈಸ್ ಜಾಬ್. ನಟ್ಟು ಬೋಲ್ಟನ್ನು ಯೂಸ್ ಮಾಡಿ ಕೂಡ ಕ್ಲ್ಯಾಂಪನ್ನು ಮಾಡ್ಬೋದು. ಯು ಕ್ಯಾನ್ ಸಿ ಎ ಜಾಬನ್ನು ಇಲ್ಲಿ ಕ್ಲ್ಯಾಂಪ್ ಮಾಡಿಕೊಂಡು ನಟ್ಟು ಬೋಲ್ಟನ್ನು ಉಪಯೋಗಿಸ್ಕೊಂಡು ಸರ್ಫೇಸ್ ಗೇಜ್ ಅಥವಾ ಸ್ಕ್ರೈಬಿಂಗ್ ಬ್ಲ್ಯಾಕ್ ಅಂತ ನಾವೇನು ಕರಿತೀವಿ ಅದರಲ್ಲಿ ಮಾರ್ಕಿಂಗ್ ಔಟನ್ನು ಮಾಡ್ತಾ ಇದ್ದಾರೆ. ಈ ಆ್ಯಂಗಲ್ ಪ್ಲೇಟ್ನಲ್ಲಿ ನೀವು ಯಾವ ಆ್ಯಂಗಲ್ಗೆ ಬೇಕಾದ್ರೂ ನಿಮ್ಮ ಆ್ಯಂಗಲ್ ಪ್ಲೇಟನ್ನು ಏನು ಮಾಡ್ಬೋದು, ಟಿಲ್ಟನ್ನು ಮಾಡ್ಬೋದು. ಸೊ ಯಾಕೆ ಅಂದರೆ ಜಾಬ್ ಅಲ್ಗಲ್ಲ, ಡಿಸ್ಟಾರಿಷನ್ಸ್ ಆಗಲ್ಲ. ಯಾಕಂದರೆ ಜಾಬನ್ನು ನಾವು ಕ್ಲ್ಯಾಂಪನ್ನು ಮಾಡಿರ್ತೀವಿ. ಸೊ ಅನದರ್
ಥರ್ಡ್ ಒನ್ ದಟ್ ಈಸ್ ಅಡ್ಜಸ್ಟಬಲ್ ಆಂಗಲ್ ಪ್ಲೇಟ್ ಅಂತ ನಾವು ಕರಿತೀವಿ. ದಿಸ್ ಈಸ್ ಅಡ್ಜಸ್ಟಬಲ್ ಆಂಗಲ್ ಪ್ಲೇಟ್. ನೋಡಿ, ಈ ಆಂಗಲ್ ಪ್ಲೇಟ್ ನೀವು ಸಾಲಿಡ್ ಅಥವಾ ಸ್ಲಾಟೆಡ್ ಆಂಗಲ್ ಪ್ಲೇಟ್ನಲ್ಲಿ ಡ್ರಿಲ್ಲನ್ನು ಹಾಕಬೇಕಾದ್ರೆ ಈ ರೀತಿ ಕ್ಲ್ಯಾಂಪ್ ಮಾಡಿ ಡ್ರಿಲ್ ಮಾಡಬೇಕು. ಆದರೆ ದಿಸ್ ಆಂಗಲ್ ಪ್ಲೇಟ್ ಇಸ್ ಅವೈಲಬಲ್ ಟು ಸಪೋರ್ಟ್ ದ ಜಾಬ್ ಇನ್ ಡಿಫರೆಂಟ್ ಆ್ಯಂಗಲ್ಸ್. ಬೇರೆ ಬೇರೆ ಆ್ಯಂಗಲ್ಸ್ನಲ್ಲಿ ಈ ರೀತಿ ಜಾಬನ್ನು ನೀವು ಸಪೋರ್ಟ್ ಮಾಡಬೇಕಾದ್ರೆ ವರ್ಕ್ ಟೇಬಲ್ ಮೇಲೆ ಈ ನೋಡಿ ಇಲ್ಲಿದೆ ನೋಡಿ, ಇದು ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್. ಎರಡು ಕಲರ್ ಗ್ರಾಫಿಕ್ ಇದೆ, ವೈಟ್ ಆ್ಯಂಡ್ ಬ್ಲ್ಯಾಕ್ ಇದೆ ನೋಡಿ. ಡಿಫ್ರೆಂಟ್ ಆ್ಯಂಗಲ್ಸ್ ಜಾಬನ್ನು ಡಿಫ್ರೆಂಟ್ ಆ್ಯಂಗಲ್ಸ್ನಲ್ಲಿ ಹೋಲ್ಡ್ ಮಾಡಲಿಕ್ಕೆ ಸಪೋರ್ಟ್ ಮಾಡಲಿಕ್ಕೆ. ಅಂಡ್ ಆಲ್ಸೋ ಯೂಸ್ ಟು ಸೆಟ್ ದ ಜಾಬ್ ಇನ್ ಮೆಷಿನ್ ಮೇಲೆ ಮೆಷಿನ್ ಟೇಬಲ್ ಮೇಲೆ ಜಾಬನ್ನು ಸೆಟ್ ಮಾಡಿ ಬೇರೆ ಬೇರೆ ಆ್ಯಂಗಲ್ ಈ ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟನ್ನು ನಾವು ಯೂಸ್ ಮಾಡ್ತೀವಿ. ಈ ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್ನಲ್ಲಿ ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕ್. ನೋಡಿ ಇಲ್ಲಿ ಆ್ಯಂಗಲ್ ಪ್ಲೇಟ್ ಇದೆಯಲ್ವಾ, ಇಲ್ಲಿ ಗ್ರ್ಯಾಜುಯೇಷನ್ಸನ್ನು ಮಾರ್ಕ್ ಮಾಡಿದ್ದಾರೆ. ಟು ಸೆಟ್ ದ ಜಾಬ್ ಅಟ್ ಪರ್ಟಿಕ್ಯುಲರ್ ಆ್ಯಂಗಲ್. ಯಾಕೆ? ನಿಗದಿತವಾದ ಕೋನದಲ್ಲಿ ಅಂದರೆ ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ನಾವು ಜಾಬನ್ನು ಸೆಟ್ ಮಾಡಿ ಮಾರ್ಕಿಂಗನ್ನು ಮಾಡ್ಬೋದು, ಆಪರೇಷನ್ಸನ್ನು ಮಾಡ್ಬೋದು. ನೋಡಿ ಇಲ್ಲಿ ಡ್ರಿಲ್ಲಿಂಗನ್ನು ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು. ಪರ್ಟಿಕ್ಯುಲರ್ ಆ್ಯಂಗಲ್ಗೆ ನಾವು ಸೆಟ್ ಮಾಡ್ಬೋದು. ಯಾವ ಆ್ಯಂಗಲ್ ಪ್ಲೇಟ್ನಲ್ಲಿ? ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್ನಲ್ಲಿ. ಸ್ಲಾಟ್ಸ್ ಆರ್ ಪ್ರೊವೈಡೆಡ್ ಆನ್ ಇಟ್ ಟು ಕ್ಲಾಂಪ್ ದ ಜಾಬ್ ಬೈ ಕ್ಲಾಂಪಿಂಗ್ ಬೋಲ್ಟ್ಸ್. ನೋಡಿ ಇಲ್ಲಿ ಸ್ಲಾಟನ್ನು ಕೊಟ್ಟಿದ್ದಾರೆ. ಈ ಸ್ಲಾಟ್ನಲ್ಲಿ ನೀವು ಟಿ ಬೋಲ್ಟನ್ನು ಹಾಕಿ ಜಾಬನ್ನು ಏನು ಮಾಡ್ಬೋದು? ಸಪೋರ್ಟನ್ನು ಮಾಡ್ಬೋದು, ಕ್ಲ್ಯಾಂಪನ್ನು ಮಾಡ್ಬೋದು. ಬೋಲ್ಟನ್ನು ಉಪಯೋಗಿಸ್ಕೊಂಡು ಅದಕ್ಕೋಸ್ಕರ ಇಲ್ಲಿ ಸ್ಲಾಟನ್ನು ಕೊಟ್ಟಿದ್ದಾರೆ. ದೇ ಆರ್ ಅವೈಲಬಲ್ ಇನ್ ಗ್ರೇಡ್ 1 ಆ್ಯಂಡ್ ಗ್ರೇಡ್ 2. ಈ ಗ್ರೇಡ್ ಬಗ್ಗೆ ಇನ್ನೂ ಬಂದಿಲ್ಲ, ಬಟ್ ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟು ಗ್ರೇಡ್ 1, ಗ್ರೇಡ್ 2 ಆ್ಯಂಗಲ್ ಪ್ಲೇಟು ಸಿಗುತ್ತೆ. ಸೊ ಅಡ್ಜಸ್ಟಬಲ್ ಆ್ಯಂಗಲ್ ಪ್ಲೇಟ್ನಲ್ಲೇ ಸ್ವೇಲ್ ಟೈಪ್ ಅಂತ ಒಂದು ಆ್ಯಂಗಲ್ ಪ್ಲೇಟ್ ಇದೆ. ಇದು ಸ್ವೇಲ್ ಟೈಪ್ ಆ್ಯಂಗಲ್ ಪ್ಲೇಟ್, ಫ್ಲಾಂಜೆಡ್ ಪೈಪ್. ಸೊ ದಿಸ್ ಇಸ್ ಅಡ್ಜಸ್ಟಬಲ್ ಸೊ ದಟ್ 2 ಸರ್ಫೇಸ್ ಕ್ಯಾನ್ ಬಿ ಕೆಪ್ಟ್ ಅಟ್ ಆನ್ ಆ್ಯಂಗಲ್ಸ್. ಇದು ಅಡ್ಜಸ್ಟಬಲ್. ಎರಡು ಸರ್ಫೇಸ್ನ ಒಂದು ಆ್ಯಂಗಲ್ಗೆ 2 ಸರ್ಫೇಸ್ ಕ್ಯಾನ್ ಬಿ ಕೆಪ್ಟ್ at an angle. The 2 machined surface are on 2 separate pieces which are assembled. ಎರಡು ಮೆಷಿನ್ ಸರ್ಫೇಸ್ನ ಬೇರೆ ಬೇರೆ ಅಸೆಂಬ್ಲನ್ನು ಇದರಲ್ಲಿ ಮಾಡಿದ್ದಾರೆ. ಗ್ರ್ಯಾಜುಯೇಷನ್ಸ್ ಆಲ್ಸೋ ಮಾರ್ಕ್ಡ್ ಆನ್ 1 ಟು ಇಂಡಿಕೇಟ್ ದ ಆ್ಯಂಗಲ್ ಆಫ್ ಟಿಲ್ಟ್ ವಿತ್ ರೆಸ್ಪೆಕ್ಟ್ ಟು ದ ಅದರ್. ಒಂದು ಗ್ರ್ಯಾಜುಯೇಷನ್ಸನ್ನು ಮಾಡಿರ್ತಾರೆ, ಆಗ ಎಷ್ಟು ಟಿಲ್ಟ್ ಆಗಬೇಕು ಅಂತೇಳಿ ಇನ್ನೊಂದಕ್ಕೆ ಮೇಲ್ಗಡೆ ಇರ್ತಕ್ಕಂಥ ಪಾರ್ಟನ್ನು 2 ಮೆಷಿನ್ ಸರ್ಫೇಸ್ ಇದೆ ಇಲ್ಲಿ. ಸೊ ಅದನ್ನು ನಾವೇನು ಮಾಡ್ಬೋದು? ಅಡ್ಜಸ್ಟನ್ನು ಮಾಡ್ಬೋದು. ದಟ್ ಮೀನ್ಸ್ ವೆನ್ ದ ಬೋತ್ ಜೀರೋಸ್ ಆರ್ ಕೋಯಿನ್ಸೈಡ್ ದ 2 ಪ್ಲೇನ್ ಸರ್ಫೇಸ್ ಆರ್ ಅಟ್ 90 ಡಿಗ್ರಿ. ಎರಡೂ ಜೀರೋ. ಇಲ್ಲಿ ಗ್ರ್ಯಾಜುಯೇಷನ್ಸು ನಿಮಗೆ ಕಾಣಿಸ್ತಾ ಇಲ್ಲ, ಗ್ರ್ಯಾಜುಯೇಷನ್ಸನ್ನು ಕೊಟ್ಟಿರ್ತಾರೆ. ಆ ಗ್ರ್ಯಾಜುಯೇಷನ್ಸು ಕರೆಕ್ಟಾಗಿ ಮ್ಯಾಚ್ ಆದರೆ ಎರಡೂ ಪ್ಲೇನ್ ಸರ್ಫೇಸ್ ಏನಿರುತ್ತೆ ಅದು 90 ಡಿಗ್ರಿಗೆ ಇರುತ್ತೆ. ಎ ಬೋಲ್ಟ್ ಆ್ಯಂಡ್ ನಟ್ ಆರ್ ಪ್ರೊವೈಡೆಡ್ ಫಾರ್ ಲಾಕಿಂಗ್ ಇನ್ ಪೊಸಿಷನ್. ಬೋಲ್ಟ್ ಮತ್ತು ನಟ್ಟನ್ನು ಕೊಟ್ಟಿರ್ತಾನೆ, ಲಾಕಿಂಗನ್ನು ಮಾಡಿ. ದಿಸ್ ಇಸ್ ಕಾಲ್ಡ್ ಸ್ವೇಲ್ ಟೈಪ್. ಇದು ಯಾವ ಆ್ಯಂಗಲ್ಗೆ ಬೇಕಾದ್ರೂ ನಾವು ಜಾಬನ್ನು ಸೆಟ್ ಮಾಡ್ಬೋದು, ಜಾಬನ್ನು ಹೋಲ್ಡ್ ಮಾಡ್ಬೋದು, ಜಾಬನ್ನು ಸಪೋರ್ಟನ್ನು ಮಾಡ್ಬೋದು. ಅನದರ್ ಒನ್ ಬಾಕ್ಸ್ ಆ್ಯಂಗಲ್ ಪ್ಲೇಟ್. ದಿಸ್ ಈಸ್ ಬಾಕ್ಸ್ ಆ್ಯಂಗಲ್ ಪ್ಲೇಟ್. ಇದನ್ನು ನಾವೇನಂತ ಕರಿತೀವಿ? ಬಾಕ್ಸ್ ಆ್ಯಂಗಲ್ ಪ್ಲೇಟ್ ಅಂತ ನಾವು ಕರಿತೀವಿ. ನೋಡಿ ಈ ಬಾಕ್ಸ್ ಆ್ಯಂಗಲ್ ಪ್ಲೇಟ್ ದೇ ಹ್ಯಾವ್ ಎ ಅಪ್ಲಿಕೇಶನ್ ಸಿಮಿಲರ್ ಟು ದೋಸ್ ಆಫ್ ಅದರ್ ಆ್ಯಂಗಲ್ ಪ್ಲೇಟ್ಸ್. ಇದು ಕೂಡ ಜಾಬನ್ನು ಸಪೋರ್ಟ್ ಮಾಡಿಕೊಳ್ಳಿಕ್ಕೆ ನಾವು ಬಳಸ್ತಕ್ಕಂಥದ್ದು. ಇದರಲ್ಲೂ ಕೂಡ ಸ್ಲಾಟ್ಸ್ ಇದೆ ಸುತ್ತ, ಮತ್ತು ಟಿ ಸ್ಲಾಟ್ಸ್ ಇದೆ, ಮತ್ತು 4 ಕಡೆ ಎರಡೂ ಕಡೆ 4 ಪೀಸ್ ಬರುತ್ತೆ ಇದಕ್ಕೆ. ನೋಡಿ ಇಲ್ಲಿ ಒಂದು ಪೇಶು, ಆ ಕಡೆ ಒಂದು ಪೇಶು, ಮೇಲೆ ಒಂದು, ಕೆಳಗೆ. After setting, the work can be turned over with the box enable further marking out our machine. ಈ ಬಾಕ್ಸ್ ಆ್ಯಂಗಲ್ ಪ್ಲೇಟ್ನಲ್ಲಿ ನೀವು ಯಾವ ಡೈರೆಕ್ಷನ್ಸ್ ಬೇಕಾಗ್ತದೆ ಏನು ಮಾಡ್ಬೋದು? ಫರ್ದರ್ ಮೆಷಿನಿಂಗ್ ಇರ್ಬೋದು, ಫರ್ದರ್ ಮಾರ್ಕಿಂಗ್ ವರ್ಕ್ ಇರ್ಬೋದು, ಟರ್ನ್ ಮಾಡ್ಬೋದು, ತಿರುಗಿಸ್ಬೋದು. ಆ ಒಂದು ಸಾಧ್ಯತೆ ಇದರಲ್ಲಿ ಇರ್ತದೆ. ದಿಸ್ ಈಸ್ ಎ ಸಿಗ್ನಿಫಿಕೆಂಟ್ ಅಡ್ವಾಂಟೇಜ್. ಅದೇ ಇಲ್ಲಿ ಅಡ್ವಾಂಟೇಜ್. ಒಂದು ಸಲ ನೀವು ಜಾಬನ್ನು ಹೋಲ್ಡ್ ಮಾಡಿದ್ರೆ ನಿಮಗೆ ಯಾವ ಡೈರೆಕ್ಷನ್ಸ್ ಬೇಕೋ ಆ ಡೈರೆಕ್ಷನ್ಸ್ಗೆ ನೀವೇನು ಮಾಡ್ಬೋದು?
ತಿರುಗಿಸ್ಕೊಳ್ಬೋದು. ಆ ಒಂದು ಸಾಧ್ಯತೆ ಇದರಲ್ಲಿ ಹೆಚ್ಚಿದೆ. ದಿಸ್ ಹ್ಯಾಸ್ ಆಲ್ ದ ಫೇಸಸ್ ಮೆಷಿನ್ ಸ್ಕ್ವಾಡ್ ರಿಜಿಸ್ಟರ್. ಎಲ್ಲ 4 ಫೇಸಸ್ಸು ಮೆಷಿನ್ಡ್ ಆಗಿರುತ್ತೆ, ಅಕ್ಯುರೇಟ್ ಆಗಿ ಫಿನಿಶ್ ಮಾಡಿರ್ತಾರೆ. ಇಲ್ಲೂ ಕೂಡ ನಟ್ಟು ಬೋಲ್ಟನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡ್ಬೋದು, ಹೋಲ್ಡ್ ಮಾಡ್ಬೋದು. ಅದರ್ವೈಸ್ ನಾರ್ಮಲ್ ಆ್ಯಂಗಲ್ ಪ್ಲೇಟನ್ನು ಬಳಸೋ ಥರ ಕೂಡ ಇದನ್ನು ನಾವು ಬಳಸ್ಬೋದು. ದಿಸ್ ಈಸ್ ಬಾಕ್ಸ್ ಆ್ಯಂಗಲ್ ಪ್ಲೇಟ್. ಇದಿಷ್ಟು 4 ಟೈಪ್: ಸಾಲಿಡ್, ಸ್ಲಾಟೆಡ್, ಅಡ್ಜಸ್ಟಬಲ್, ಬಾಕ್ಸ್ ಆ್ಯಂಗಲ್ ಪ್ಲೇಟ್. ಈಗ ಗ್ರೇಡನ್ನು ನೋಡೋಣ. ಗ್ರೇಡ್ಸ್ ಆಫ್ ಆ್ಯಂಗಲ್ ಪ್ಲೇಟ್. Angle plates are available in 2 grades, grade 1 and grade 2. Grade 1 are more accurate and are used for very accurate tool room type of work. Grade 1 ಏನಿದೆ ಇದು ತುಂಬ accurate, ಅದನ್ನು ಟೂಲ್ ರೂಮ್ನಲ್ಲಿ ಬಳಸ್ತಾರೆ. ಗ್ರೇಡ್ 2 ನಾವು ವರ್ಕ್ಶಾಪ್ನಲ್ಲಿ ಜನರಲ್ ಮೆಷಿನ್ಸ್ ಆಫ್ ವರ್ಕ್ನಲ್ಲಿ ನಾವು ಬಳಸ್ತೀವಿ. ಗ್ರೇಡ್ 2 ಆರ್ ಯೂಸ್ಡ್ ಫಾರ್ ಜನರಲ್ ಮೆಷಿನ್ಸ್ ಆಫ್ ವರ್ಕ್. ಇನ್ ಅಡಿಷನ್ ಟು ದ ಅಬೌಟ್ 2 grades ಆಫ್ ಅನ್ ಆಂಗಲ್ ಪ್ಲೇಟ್, ಇವೆರಡರ ಜೊತೆಗೆ ಅಲ್ಲದೆ 1-2 ಗ್ರೇಡ್ 1-2 ಅಲ್ಲದೆ ಪ್ರಿಸಿಷಿಯನ್ ಆಂಗಲ್ ಪ್ಲೇಟ್ಸ್ ಆರ್ ಆಲ್ಸೋ ಅವೈಲಬಲ್ ಫಾರ್ ಇನ್ಸ್ಪೆಕ್ಷನ್ ವರ್ಕ್. ಪ್ರಿಸಿಷಿಯನ್ ಆಂಗಲ್ ಪ್ಲೇಟ್ ಕೂಡ ದೊರೆಯುತ್ತೆ, ಅದನ್ನು ಇನ್ಸ್ಪೆಕ್ಷನ್ಸ್ ವರ್ಕ್ನಲ್ಲಿ ಬಳಸ್ತಾರೆ. ಇನ್ನು ಆಂಗಲ್ ಪ್ಲೇಟ್ಸನ್ನು ಸೈಜನ್ನು ನೋಡೋದಾದರೆ ಲೆಂತು, ಬ್ರೆಡ್ತು, ಹೈಟ್ 3 ಹೇಳಿದೆಲ್ಲ ನಾನು. ಇಲ್ಲಿ ಸೈಜನ್ನು ನಂಬರ್ನಲ್ಲಿ ನಾವು ಹೇಳ್ತೀವಿ. Available in different sizes. Sizes are indicated by numbers. ಈ ಸೈಜನ್ನು ಯಾವುದ್ರಲ್ಲಿ ಹೇಳ್ತೀವಿ, ನಂಬರ್ಸಲ್ಲಿ ಹೇಳ್ತೀವಿ. ಸೊ ಆ ಒಂದು ಟೇಬಲ್ 1 ಅನ್ನು ಕೊಟ್ಟಿದ್ದಾರೆ ಇಲ್ಲಿ, ಕರಸ್ಪಾಂಡಿಂಗ್ ಸೈಜ್ ಪ್ರೊಪೋರ್ಷನ್ಸ್ ಆಫ್ ದಿ ಆಂಗಲ್ ಪ್ಲೇಟ್. ಸೊ ಈ ಟೇಬಲ್ 1 ಅನ್ನು ನೋಡೋಣ. ಇಲ್ಲಿ ಸೈಜ್ ನಂಬರನ್ನು ಕೊಟ್ಟಿರ್ತಾರೆ. ಆ ಸೈಜ್ ನಂಬರಿಗೆ ಆಧಾರವಾಗಿ ಅದರ ಲೆಂತ್, ಬ್ರೆಡ್ತು, ಹೈಟ್. ಸೊ ಇದು ಗ್ರೇಡ್ 2 ಓನ್ಲಿ. ಸೊ ಸೈಜ್ ನಂಬರ್ 1 ಅಂದರೆ ಲೆಂತ್ ಬಂದು 125, ಬ್ರೆಡ್ತ್ ಬಂದು 75, ಹೈಟ್ ಬಂದು 100. ಅದೇ ರೀತಿ ಒಂದು ಗ್ರೇಡ್ 5 ಎಕ್ಸಾಂಪಲ್ ನೋಡೋದಾದ್ರೆ 450 mm, 300 mm, 350 mm. ಇದು ಗ್ರೇಡ್ 2. ಸೊ ವರ್ಕ್ಶಾಪ್ನಲ್ಲಿ ಬಳಸ್ತಕ್ಕಂಥದ್ದು. ಈ ರೀತಿ ನಾವು 1 to 10 ವರೆಗೆ ಸೈಜಸ್ ಅವೈಲಬಿಲಿಟಿ ಇದೆ ಆಂಗಲ್ ಪ್ಲೇಟ್. In how to angle plates are specified. Angle plates are specified according to the grade number. ಮತ್ತು ಟೈಪ್. ಗ್ರೇಡ್ ಟೈಪ್ ಬೇಕಾ, ಗ್ರೇಡ್ ಬೇಕಾ, ಗ್ರೇಡ್ ಮತ್ತು ಸೈಜ್ ಅಂದರೆ ನಂಬರ್ ಬೇಕಾ, ಆ್ಯಂಡ್ ಐ ಎಸ್ ನಂಬರ್ ಇಷ್ಟು ಬೇಕು. ಫಾರ್ ಎಕ್ಸಾಂಪಲ್ ಸೈಜ್ 6 ಗ್ರೇಡ್ 1 ಬಾಕ್ಸ್ ಆ್ಯಂಗಲ್ ಪ್ಲೇಟ್ IS 623 ಅಂತಿದೆ. ಇದನ್ನು ಯಾವ ರೀತಿ ಸ್ಪೆಸಿಫೈ ಮಾಡ್ತಾ ಇದ್ದಾರೆ ನೋಡಿ. ಬಾಕ್ಸ್ ಆ್ಯಂಗಲ್ ಪ್ಲೇಟ್ 6 ಗ್ರೇಡ್ 1 GR1 IS 623 ಅಂತ ಇದೆ. ಇಲ್ಲಿ ಬಾಕ್ಸ್ ಆ್ಯಂಗಲ್ ಪ್ಲೇಟ್ ಅಂತಕ್ಕಂಥದ್ದು ಟೈಪ್ ಆಫ್ ಆ್ಯಂಗಲ್ ಪ್ಲೇಟ್. 6 ಅಂತಕ್ಕಂಥದ್ದು ಸೈಜ್ ನಂಬರ್, ಅದು ಲೆಂತು, ಬ್ರೆಡ್ತು, ವಿಡ್ತು, ಅದು ಟೇಬಲ್ನಲ್ಲಿ ತೋರಿಸಿದ್ದೀನಿ. ಗ್ರೇಡ್ 1 ಈಗ ಟೂಲ್ ರೂಮ್ನಲ್ಲಿ ಬಳಸ್ತಕ್ಕಂಥದ್ದು IS 623, ಅದು ಕಾಮನ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್. Size 2 grade 2 angle plate will be designated as angle plate 2 ಅಂದರೆ ನಂಬರ್, ಸೈಜ್ ನಂಬರ್, ಗ್ರೇಡ್ 2 IS 623. ಈ ರೀತಿ ಆಂಗಲ್ ಪ್ಲೇಟ್ಸ್ ಅನ್ನು ಸ್ಪೆಸಿಫೈ ಮಾಡ್ತಾರೆ. ಅಂದರೆ ಆಂಗಲ್ ಪ್ಲೇಟ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದ ಗ್ರೇಡ್ ಅಂಡ್ ಟೈಪ್ ಆಫ್ ಆಂಗಲ್ ಪ್ಲೇಟ್ ಅಂಡ್ ಸೈಜ್ ನಂಬರ್ ಅಂಡ್ IS ನಂಬರ್. IS ನಂಬರ್ ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್, ಅಂದರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಂಬರ್ ಏನಿದೆ ಆ ನಂಬರ್ IS ನಂಬರ್. ಇನ್ನು ವಾಟ್ ಆರ್ ಆಲ್ ದ ಕೇರ್ ಆ್ಯಂಡ್ ಮೇಂಟೆನೆನ್ಸ್, ವಾಟ್ ಆರ್ ಆಲ್ ದ ಪ್ರಿಕಾಷನ್ಸ್, ಏನೇನು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು, ಯಾವ ರೀತಿ ಎಚ್ಚರಿಕೆಯನ್ನು ನಾವು ಈ ಆಂಗಲ್ ಪ್ಲೇಟನ್ನು ಮೇಂಟೈನನ್ನು ಮಾಡಬೇಕು ಅಂದರೆ, ಆಂಗಲ್ ಪ್ಲೇಟ್ಸ್ ಶುಡ್ ಬಿ ಕೇರ್ಫುಲಿ ಹ್ಯಾಂಡಲ್ಡ್ ಆ್ಯಂಡ್ ಮೇಂಟೈನ್. ಎನಿ ನಿಕ್ಸ್ ಆರ್ ಸ್ಕ್ರಾಚಸ್ ಕ್ಯಾನ್ ಸ್ಪಾಯಿಲ್ ದ ಅಕ್ಯುರೇಸಿ ಆಫ್ ದಿ ಆಂಗಲ್. ಆಂಗಲ್ ಪ್ಲೇಟ್ ಥರೋಲಿ ಅಕ್ಯುರೇಟ್ ಆಗಿ ಅದರದ ಪ್ಲೈನ್ ಸರ್ಫೇಸ್ ಏನಿರುತ್ತೆ ಅದು ಮೆಷಿನ್ಡ್ ಆಗಿರುತ್ತೆ. ಅಲ್ಲಿ ಯಾವುದೇ ಸ್ಕ್ರ್ಯಾಚಸ್ ಆಗಲಿ, ಯಾವುದೇ ನಿಕ್ಸ್ ಆಗಲಿ, ಡ್ಯಾಮೇಜಸ್ ಆಗಲಿ ಆದರೆ ಅದು ಅಕ್ಯುರೇಸಿ ಆಫ್ ದಿ ಆಂಗಲ್ ಪ್ಲೇಟನ್ನು ಸ್ಪಾಯಿಲ್ ಮಾಡುತ್ತೆ. ಹಾಗಾಗಿ ಕೇರಾಗಿ ಇರಬೇಕು. ಯಾವುದೇ ನಿಕ್ಸ್ ಆಗಲಿ, ಸ್ಕ್ರ್ಯಾಚಸ್ ಆಗಲಿ ಆಗದಾಗೆ ನೋಡ್ಕೊಳ್ಬೇಕು.
ನಾವು ಇದಿಷ್ಟು ಆಂಗಲ್ ಪ್ಲೇಟ್ ಬಗ್ಗೆ ನೀವು ತಿಳ್ಕೊಬೇಕಾಗಿರ್ತಕ್ಕಂಥ ವಿಷಯ. ಫಾರ್ ದ ಎಕ್ಸಾಮಿನೇಷನ್ಸ್ ಪಾಯಿಂಟ್ ಆಫ್ ವ್ಯೂ ಅನೇಕ ಪ್ರಶ್ನೆಗಳನ್ನು ಆಂಗಲ್ ಪ್ಲೇಟ್ನಲ್ಲಿ ಕೊಡ್ತಾರೆ, ನೋಡ್ತಾ ಹೌದು. ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಲಾಟ್ಸ್ ಇನ್ ದ ಆಂಗಲ್ ಪ್ಲೇಟ್? ಈ ಪ್ರಶ್ನೆ ಬರುತ್ತೆ ಅಂತ ಬಂದಿದೆ ನೋಡಿ. ಫಾರ್ ಫಿಕ್ಸ್ ದ ಜಾಬ್ ಯೂಸಿಂಗ್ ಬೋಲ್ಟ್ ಅಂಡ್ ನಟ್ಸ್. ಅರ್ಥ ಆಯ್ತಲ್ಲ? ಸೊ ವಿಚ್ ಗ್ರೇಡ್ ಆಂಗಲ್ ಪ್ಲೇಟ್ಸ್ ಆರ್ ಯೂಸ್ಡ್ ಇನ್ ಜನರಲ್ ಮೆಷಿನ್ಸ್ ಆಫ್ ವರ್ಕ್? ಎಷ್ಟನೇ ಗ್ರೇಡು? ನಂಬರ್ 2 ಗ್ರೇಡ್. ಸೊ ಗ್ರೇಡ್ 2. So name the angle plates shown in the figure below. Also state the advantage of this angle plate. ಇಲ್ಲಿ ಒಂದು angle plate ಇದೆ. ಈ angle plate ನ ಹೆಸರು ಏನು? ಇದು ಎಂತ angle plate? Adjustable angle plate. ಇದರ ಉಪಯೋಗ ಅಡ್ವಾಂಟೇಜಸ್ ಏನು? ಕ್ಯಾನ್ ಬಿ ಸಪೋರ್ಟ್ ದ ಜಾಬ್ ಇನ್ ಡಿಫರೆಂಟ್ ಆಂಗಲ್. ಬೇರೆ ಬೇರೆ ಆಂಗಲ್ನಲ್ಲಿ ಜಾಬನ್ನು ಸಪೋರ್ಟ್ ಮಾಡ್ಬೋದು. Ribs are given on the unmachined portions of the angle plate. Ribs ಅನ್ನು ಕೊಟ್ಟಿರ್ತಾರೆ ಅನ್ಮೆಷಿನ್ಡ್ ಪೋರ್ಷನ್ಸ್ ನಲ್ಲಿ ಆಂಗಲ್ ಪ್ಲೇಟ್ ನಲ್ಲಿ ಎರಡು ಕಡೆ ಹಿಂಗೆ ತಡೆಗೋಡಿಯನ್ನು ಕೊಟ್ಟಿರ್ತಾರೆ. ಯಾತಕ್ಕೆ? ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ರಿಜಿಡಿಟಿ ಅಂಡ್ ಟು ಪ್ರಿವೆಂಟ್ ಡಿಸ್ಟಾರ್ಷನ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದ ಸ್ಲಾಟ್ಸ್ ಆನ್ ಆಂಗಲ್ ಪ್ಲೇಟ್ಸ್ ಆರ್ ಗಿವನ್ ಫಾರ್ ಸ್ಲಾಟ್ಸ್ ಅನ್ನು ಯಾಕೆ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ರೆಡ್ಯೂಸಿಂಗ್ ವೈಟ್, ಅಲೈನಿಂಗ್ ದ ವರ್ಕ್, ಲಿಫ್ಟಿಂಗ್ ಯೂಸಿಂಗ್ ಹುಕ್ಸ್, ಅಕೊಮಡೇಟಿಂಗ್ ಬೋರ್ಡ್ಸ್ ಅಂತ. ನಾನು ಹೇಳಿದ್ದೆ ಮೊದಲನೇ ಆದ್ಯತೆ ಯಾತಕ್ಕೆ ಸ್ಲಾಟ್ ಅನ್ನು ಕೊಡ್ತಾ ಇರೋದು? ಫಾರ್ ಅಕೊಮಡೇಟಿಂಗ್ ಬೋರ್ಡ್ಸ್ ಅಂಡ್ ನಟ್ಸ್, ವಿಚ್ ಇಸ್ ಕರೆಕ್ಟ್. ಡಿ ಇಸ್ ದಿ ಕರೆಕ್ಟ್. ಎರಡನೇ ಆದ್ಯತೆ ರೆಡ್ಯೂಸಿಂಗ್ ವೈಟ್ ಇರ್ಬೋದು, ಬಟ್ ಕರೆಕ್ಟ್ ಆನ್ಸರ್ ಈಸ್ ಟು ಅಕೊಮಡೇಟಿಂಗ್ ಬೋರ್ಡ್ಸ್ ಅಂಡ್ ನಟ್ಸ್. ಡಿ ಇಸ್ ದಿ ಕರೆಕ್ಟ್ ಆನ್ಸರ್. So the size of the angle plate is stated by angle plate size ಅನ್ನು ಯಾವುದರಲ್ಲಿ ಹೇಳ್ತೀವಿ? ವೆಯ್ಟಾ, ಲೆಂತಾ, ಲೆಂತ್ ವಿಡ್ತಾ, ಸೈಜ್ ನಂಬರ್ ಅಂತ ಹೇಳಿದ್ದೀನಿ. ಸೈಜ್ 1 to 10 ಇದೆ. ದಟ್ ಈಸ್ ದಿ ಕರೆಕ್ಟ್ ಆನ್ಸರ್. ಇಯರ್ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಇಲ್ಲಿ 3 ಆಂಗಲ್ ಪ್ಲೇಟ್ ಅನ್ನು ಕೊಟ್ಟಿದ್ದಾನೆ. ಒಂದು ಸಾಲಿಡ್ ಆಂಗಲ್ ಪ್ಲೇಟ್, ಒಂದು ಸ್ಲಾಟೆಡ್ ಆಂಗಲ್ ಪ್ಲೇಟ್, ಒಂದು ಅಡ್ಜಸ್ಟಬಲ್ ಆಂಗಲ್ ಪ್ಲೇಟ್ ಇದೆ. ಅದರ ಉಪಯೋಗಗಳಿಗೆ ಯೂಸಸ್ಗೆ ನೀವು ಮ್ಯಾಚ್ ಮಾಡ್ತಾ ಹೋಗಬೇಕು. ಸೂಟಬಲ್ ಫಾರ್ ಸಪೋರ್ಟಿಂಗ್ ದ ಜಾಬ್ಸ್ ಡ್ಯೂರಿಂಗ್ ಲೇಔಟ್ ವರ್ಕ್. ಸೊ ನಂಬರ್ 1 ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಾಲಿಡ್ ಆಂಗಲ್ ಪ್ಲೇಟ್ ಕ್ಯಾನ್ ಬಿ ಟಿಲ್ಟೆಡ್ ಟು 90 ಡಿಗ್ರಿ ಅಲಾಂಗ್ ವಿತ್ ದ ವರ್ಕ್ ಫಾರ್ ಮಾರ್ಕಿಂಗ್ ಆರ್ ಮೆಷಿನಿಂಗ್. ಯಾವುದರಲ್ಲಿ ಟಿಲ್ಟ್ ಮಾಡ್ಬೋದು? ನಟ್ಟು ಬೋಲ್ಟು ಹಾಕಿರ್ತಾರಲ್ಲ, ಯಾವುದಕ್ಕೆ ನಟ್ಟು ಬೋಲ್ಟು ಹಾಕೋಕ್ಕೆ ಸಾಧ್ಯ? ದಟ್ ಈಸ್ ಸ್ಲಾಟೆಡ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. Marking or setting can be done at any angle, so that is adjustable. A is the correct answer. Most common type and comparatively smaller in size. Common again, ತುಂಬಾ ಸ್ಮಾಲ್ ಸೈಜ್ ಇರ್ತಕ್ಕಂಥದ್ದು ಯಾವುದು? ದಟ್ ಈಸ್ ಬಿ ಸಾಲಿಡ್ ಆಂಗಲ್ ಪ್ಲೇಟ್. ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಬರೋದ್ರಿಂದ ಇದನ್ನು ಒಂದೊಂದು ಪ್ರಶ್ನೆಗಳನ್ನೇ ನಿಮಗೆ ಕೇಳಿ ಅವುಗಳನ್ನು ನೋಡೋಣ. ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಆಂಗಲ್ ಪ್ಲೇಟ್ಸ್? ಯಾವ ಮೆಟೀರಿಯಲ್ನಲ್ಲಿ ಆಂಗಲ್ ಪ್ಲೇಟ್ ಮಾಡ್ತಾರೆ? ಹಲ್ಲಾ ಸ್ಟೀಲ್, ಐಸ್ಫೀಲ್ಡ್ ಸ್ಟೀಲ್, ಐ ಕಾರ್ಬನ್ ಸ್ಟೀಲ್, ಕ್ಲೋಸ್ಡ್ ಗ್ರೈಂಡ್ ಕ್ಯಾಸ್ಟ್ ಐರನ್. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್. CI cast iron, closed grind cast iron. D is the correct answer. Which type of angle plates are suitable for supporting the workpiece during layout work? Layout work ನಲ್ಲಿ ಯಾವ type angle plate suitable? That is box angle plate, plain solid angle plate, swivel type angle plate, slotted type angle plate. Which is suitable layout work ನಲ್ಲಿ? That is plain solid angle plate. So what is the type of the angle plate shown here? Box, plain solid, swivel type and slotted type. This is what? This is plain solid angle plate. B is the correct answer. Yes. Then what is the type of the angle plate shown in the figure? ಈ ಚಿತ್ರದಲ್ಲಿ ಇರತಕ್ಕಂತ angle plate ಏನು? Box angle plate, plain solid angle plate, swivel type angle plate, slotted type angle plate. ಇದು ಯಾವ type angle plate? ಇದು swivel type angle plate. C is the correct answer. So what is the type of the angle plate shown in figure? ಈ ಚಿತ್ರದಲ್ಲಿ ಇರತಕ್ಕಂತ angle plate ಯಾವುದು? Box angle plate,
plain solid angle plate, swirl type angle plate, slotted type angle plate. Yes, which is correct? D, slotted type angle plate. D is the correct answer. So what is the type of the angle plate shown in the figure? ಇಲ್ಲಿ ಇರತಕ್ಕಂಥ ಚಿತ್ರದಲ್ಲಿ ಇರತಕ್ಕಂಥ angle plate ಯಾವುದು? So yes, this is box angle plate. A is the correct answer. So what is the name of the pot marked X? ಇಲ್ಲಿ X ತರ ತೋರಿಸಿದ್ದಾರೆ. ಸ್ಲಾಟ್ಸ್ ಇದೆಯಲ್ಲ, ಇದು ಏನು ನೋಡೋಣ. Ribs, T slots, all faces machine square, edges and ends machine surface. This is T slots. ಇದನ್ನ T slots ಅಂತ ಕರಿತೀವಿ. T bolt ಅನ್ನ ಇಲ್ಲಿ ನಾವು ಒಂದು ಜಾವನ್ನ ಹೋಲ್ಡ್ ಮಾಡಲಿಕ್ಕೆ T slots ಅನ್ನ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಇದಕ್ಕೆ ಸಂಬಂಧಪಟ್ಟಂಥ ಲೆಸನ್ನು ಫಿಟ್ಟರ್ ಫಸ್ಟ್ ಇಯರ್ ನಿಮಿ ಬುಕ್ನಲ್ಲಿ ಫಸ್ಟ್ ವೀಕ್ ಸೆಕೆಂಡ್ ವೀಕ್ನಲ್ಲಿ ಇದು ನಿಮಗೆ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಏನೇನು ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದೀನಿ, ಈ ಅಸೈನ್ಮೆಂಟ್ಸ್ ಕೂಡ ಫಸ್ಟ್ ಇಯರ್ ಫಿಟ್ಟರ್ ಅಸೈನ್ಮೆಂಟ್ ಬುಕ್ನಲ್ಲಿದೆ. ರೆಫರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.